ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಹಣ್ಣನ್ನು ತಿಂದು ಬೀಜ ಮಾತ್ರ ಬಿಸಾಕ್ಬಿಡ್ತೀವಿ. ಆದರೆ ಬೀಜದಲ್ಲಿ ಆರೋಗ್ಯಕರವಾದ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಆರೋಗ್ಯಕರವಾದ ಹಣ್ಣಿನ ಬೀಜದಿಂದ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ ಮತ್ತು ಇದು ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಹಣ್ಣಿನ ಬೀಜದಿಂದ ಲಡ್ಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಹಣ್ಣಿನ ಬೀಜನ ಒಂದು 30 ತೊಗೊಂಡಿದ್ದೀನಿ. ಈ ಥರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಬಾಣಲಿನ. ಅದಕ್ಕೆ ಹಾಕ್ಕೊಂಡು ಹುರ್ಕೋಬೇಕು. ಇವಾಗ ಇಲ್ಲ ಬಾಣಲಿ ಆಗ್ಬೋದು, ಇಲ್ಲ ಕಬ್ಬಿಣದ ಹಂಚಿರುತ್ತಲ್ಲ ಅದರಲ್ಲಾದರೂ ಕೂಡ ನಾವು ಈ ಬೀಜನ ಹುರ್ಕೋಬೋದು. ಆದರೆ ಮಧ್ಯಮ ಉರಿಲೇ ಇಟ್ಕೊಂಡು ನಾವು ಇದನ್ನು ಹುರ್ಕೋಬೇಕು. ಇಲ್ಲ ಜಾಸ್ತಿ ಉರಿ ಇಟ್ಕೊಂಡ್ರೆ ಬೇಗ ಮೇಲೆಲ್ಲ ಸೀದೋಗುತ್ತೆ, ಒಳಗಡೆ ಎಲ್ಲ ಹಸಿ ಹಸಿಯಾಗೇ ಇರುತ್ತೆ. ಅದರಿಂದ ನಾವು ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಂಡೆ ಹುರ್ಕೋಬೇಕು. ಸಿಪ್ಪೆ ಸಮೇತ ಹುರ್ಕೋತಾ ಇದ್ದೀನಿ. ಆಮೇಲೆ ಈಸಿಯಾಗಿ ಸಿಪ್ಪೆ ಕೂಡ ನಾವು ಬಿಡಿಸ್ಕೋಬೋದು. ನೋಡಿ, ಉರಿತಾ ಇದ್ದಂಗೆ ಸಿಪ್ಪೆ ಎಲ್ಲ ಬಿಟ್ಟೋಗುತ್ತೆ. ನಾವು ಎಷ್ಟು ಬೀಜನ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಲಡ್ಡು ಬರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಬೀಜ ನೋಡಿ ಸಿಪ್ಪೆ ಸಮೇತ ಹಾಗೆ ಬರ್ತೈತೆ. ನೀಟಾಗಿ ಎಲ್ಲನೂ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಸಣ್ಣದಾಗಿ ಕುಯ್ದು ಜಾರ್ಗೆ ಹಾಕ್ಕೋಬೇಕು. ಇಲ್ಲ ನಾವು ಅದೇ ದಪ್ಪ ಥರ ಹಾಕಿದ್ರೆ ಅದು ಬೇಗ ಪುಡಿ ಆಗಲ್ಲ. ಅದರಿಂದ ನಾವು ಈ ಥರ ಪೀಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಇದೇ ರೀತಿ ಪೀಸ್ ಮಾಡಿ ಹಾಕ್ಕೋಬೇಕು. ನೋಡಿ, ಎಲ್ಲನೂ ಇದೇ ರೀತಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಅಂದರೆ ಜಾಸ್ತಿ ನೈಸ್ಗೇನು ಇಲ್ಲ, ಸ್ವಲ್ಪ ತರತರಿಯಾಗಿದ್ದರೂ ಪರವಾಗಿಲ್ಲ. ನೋಡಿ, ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ನೈಸಿಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಆದರೆ ದಪ್ಪದಾಗೆ ಸ್ವಲ್ಪ ತರಿಯಾಗಿರಬೇಕು. ಇವಾಗ ಸ್ಟವ್ ಅಣಿಸಿ ಪಾತ್ರೆ ಇಟ್ಬಿಟ್ಟು 1-2 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿ ಪೀಸ್ ಹಾಕೋತಾ ಇದ್ದೀನಿ. ಈ ಗೋಡಂಬಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ಳೋಣ. ಇವಾಗ ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಕೂಡ ಸ್ವಲ್ಪ ಉಬ್ಬೋವರೆಗೂ ಹುರ್ಕೋಬೇಕು ನಾವು ತುಪ್ಪದಲ್ಲಿ. ನೀವು ಇದ್ರ ಜೊತೆ ಬೇಕಾದರೆ ಬಾದಾಮಿ ಕೂಡ ಹಾಕ್ಕೋಬೋದು. ಇನ್ನು ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಎರಡೇ ಹಾಕಿರೋದು. ಇವಾಗ ಒಂದು ಪ್ಲೇಟ್ಗೆ ಎತ್ತಾಕೊಂಡೆ. ಇವಾಗ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾನು ಹಲಸಿನ ಬೀಜ ಪುಡಿ ಎಷ್ಟು ತೊಗೊಂಡಿದ್ದೀನೋ ಅದರಲ್ಲಿ ಅರ್ಧ ಭಾಗದಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಕರಗಬೇಕು. ಇವಾಗ ಸ್ವಲ್ಪ 1-2 ಸ್ಪೂನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಬೆಲ್ಲ ಬೇಗ ಕರಗೋಲ್ವಲ್ಲ ಅಂತ 1-2 ಸ್ಪೂನಷ್ಟು ನೀರು ಹಾಕ್ಕೋಬೇಕು. ಇದು ಒಂದೇಳೆ ಪಾಕ ಬಂದರೆ ಸಾಕು. ಇವಾಗ ಒಂದೇಳೆ ಪಾಕ ಬಂದಿದೆ ನೋಡಿ. ಇವಾಗ ಸ್ಟವ್ ಊರಿನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ನಾವೇನು ಪುಡಿ ಮಾಡ್ಕೊಂಡಿದ್ವೋ ಹಲಸಿನ ಬೀಜದ್ದು ಹಾಕ್ಕೋಬೇಕು. ಇವಾಗ ಬೆಲ್ಲದ ಪಾಕಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಒಂದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗೆಲ್ಲ ಮಿಕ್ಸ್ ಆದಮೇಲೆ ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ. ಅಂದರೆ ಎಷ್ಟು ಅಂದರೆ ನಾನು ಬೆಲ್ಲ ಎಷ್ಟು ಹಾಕಿದ್ನೋ ಅಷ್ಟೇ ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಲಸಿನ ಬೀಜ ಎಷ್ಟಿರುತ್ತೆ ಅಷ್ಟರಲ್ಲಿ ಅರ್ಧ ಭಾಗ ಮಾತ್ರ ಹಾಕ್ಕೋಬೇಕು ನಾವು. ಬೆಲ್ಲನೂ ಅಷ್ಟೇ, ಕೊಬ್ಬರಿ ಕಾಯು ಅಷ್ಟೇ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋಬೇಕು. ನಾವೇನು ಗೋಡಂಬಿ ದ್ರಾಕ್ಷಿನ ಕರ್ದಿಟ್ಟಿದ್ವೋ ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೋತಾ ಇದ್ದೀನಿ. ಇದಕ್ಕೇನು ತುಪ್ಪ ಏನು ಜಾಸ್ತಿ ಬೇಕಾಗಿಲ್ಲ. ನಾನು ಇಲ್ಲಿ ಒಂದು 3 ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾವು ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಇದ್ದರೆ ಸಾಕು ಉಂಡೆ ಮಾಡೋಕ್ಕೆ. ನೋಡಿ ಈ ರೀತಿ ಉಂಡೆ ಮಾಡಿದಾಗ ಈ ಉಂಡೆ ಆಕಾರದಲ್ಲಿ ಬರೋ ಥರ ಇದ್ದರೆ ಸಾಕು. ಇವಾಗ ಸ್ಟವ್ವಿಂದ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಉಂಡೆ ಮಾಡ್ಕೋಬೇಕು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳೋಣ. ನೋಡಿ ಆರೋಗ್ಯಕರವಾದ ಹಲಸಿನ ಬೀಜದ್ದು ಲಡ್ಡು ರೆಡಿಯಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಅಷ್ಟೇ ರುಚಿಯಾಗಿರುತ್ತೆ. ದೊಡ್ಡವರು ಚಿಕ್ಕವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಲಡ್ಡು. ಎಲ್ಲನೂ ಇದೇ ರೀತಿ ಉಂಡೆ ಕಟ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಉಂಡೆ ಕಟ್ಟಾಗಿದೆ. ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಾನೇನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿದ್ರಲ್ಲ ಲಡ್ಡು ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.